ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಈಗಾಗಲೇ ನಮ್ಮನ್ನು ಉದ್ದೇಶಿಸಿ ಉತ್ತಮ ರೀತಿಯಲ್ಲಿ ಮಾತನಾಡಿದಂತಹ ಉಡುಪಿ ಜಿಲ್ಲಾ ವಕಫ್ ಸಲಹಾ ಸಮಿತಿಯ ಉಪಾಧ್ಯಕ್ಷರು, SYSನ ರಾಜ್ಯ ನಾಯಕರು ಆದಂತಹ ನಮ್ಮ ಕಲ್ಕಟ್ ಉಸ್ತಾದ್ರವರೇ, ವೇದಿಕೆಯಲ್ಲಿರುವ ಎಲ್ಲ ಉಸ್ತಾದ್ರವರೇ, ಇಲ್ಲಿ ಸೇರಿರುವಂತಹ ನನ್ನ ಆತ್ಮೀಯ ಸಹೋದರ ಸಹೋದರಿಯರು, ಬಹುಶಃ ಮಂಜನಾಡಿಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್, SYS, SSF ಇದರ ನೇತೃತ್ವದಲ್ಲಿ ಕಳೆದ 14 ವರ್ಷಗಳಿಂದ ಈ ಹುಬ್ಬುರ್ ರಸೂಲ್ ಕಾರ್ಯಕ್ರಮ ನಡೆದು ಬರ್ತಾ ಇದೆ. ಬಹುಶಃ ಇಂದಿನ ಯುವ ಜನಾಂಗ ಹೆಚ್ಚಿನ ಮುತುವರ್ಜಿ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಮಂಜನಾಡಿ ಧಾರ್ಮಿಕವಾಗಿ ಒಂದು ಕೇಂದ್ರವಾಗಿ ಕಳೆದ ಹಲವಾರು ವರ್ಷಗಳಿಂದ ಧಾರ್ಮಿಕ ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಬರ್ತಾ ಇದೆ. ಬಹುಶಃ ಇದಕ್ಕೆಲ್ಲ ನಾಂದಿ ಹಾಡಿದ್ದು 71 ವರ್ಷಗಳ ಹಿಂದೆ ಮಂಜನಾಡಿ ಉಸ್ತಾದ್ರವರು ಈ ಪ್ರದೇಶದಲ್ಲಿ ನಮ್ಮ ಜಮಾತಿನ ಮುದರ್ರಿಸರಾಗಿ ಆಧ್ಯಾತ್ಮಿಕ ನೇತೃತ್ವವನ್ನು ವಹಿಸಿ ಅವರು ಹಾಕಿಕೊಟ್ಟಂತಹ ಒಂದು ಮಾರ್ಗ. ನಾವು ಇಂದು ಮಂಜನಾಡಿ ಉಸ್ತಾದ್ರವರನ್ನು ಮತ್ತು ಅಂದು ಜಮಾತಿನ ಸಮಿತಿಯನ್ನು ಬಹುಶಃ ಪರ್ತಿಪಾಡಿ ಅರಬಿಕುಂಜಿ ಹಾಜಿ ಅವರು ಅಧ್ಯಕ್ಷರಾಗಿ ಇದ್ದಂತಹ ಸಮಿತಿ 1953ರಲ್ಲಿ ಮಂಜನಾಡಿಯಲ್ಲಿ ಉತ್ತಮ ಒಂದು ದರ್ಸನ್ನ ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡಿದರು. ಅದರ ನೇತೃತ್ವವನ್ನು ಮಂಜನಾಡಿ ಉಸ್ತಾದ್ರವರು ವಹಿಸಿಕೊಂಡು ಈ ಪ್ರದೇಶವನ್ನು ಒಂದು ಆಧ್ಯಾತ್ಮಿಕ ಕೇಂದ್ರವಾಗಿ ಪರಿವರ್ತಿಸಿದರು. ಬಹುಶಃ ಕೆಲವು ವಿಷಯಗಳನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ಅಂದು ಮಂಜನಾಡಿ ಉಸ್ತಾದ್ರವರು ಧಾರ್ಮಿಕ ಪ್ರವಚನವನ್ನು ಬಹುಶಃ ಇಂದಿನ ಹಾಗೆ ಪ್ರತಿಯೊಂದು ದಿವಸ ಬೇರೆ ಬೇರೆ ಉಸ್ತಾದ್ರವರು ಬಂದು ಪ್ರವಚನ ಮಾಡುವಂಥ ಒಂದು ಕ್ರಮವಿರಲಿಲ್ಲ. 8 ದಿವಸ 10 ದಿವಸ ಮಂಜನಾಡಿ ಉಸ್ತಾದ್ರವರು ಒಬ್ಬರೇ ಧಾರ್ಮಿಕ ಪ್ರವಚನವನ್ನು ನೀಡ್ತಾ ಇದ್ದರು. ಅಂದು ಈ ನಮ್ಮ ಮಂಜನಾಡಿ ದರ್ಸನ್ನ
ಮಂಜನಾಡಿ ಉಸ್ತಾದ್ರವರು 8-10 ದಿವಸಗಳ ಕಾಲ ಒಬ್ಬರೇ ಪ್ರವಚನ ಮಾಡಿ ಈ ಊರಿನ ನಮ್ಮ ಹಿರಿಯರನ್ನು ಧಾರ್ಮಿಕವಾಗಿ ಮುಂದೆ ಬರುವಂತೆ ಮಾಡಿದರು. ಬಹುಶಃ ಕೆಲವು ವಿಷಯಗಳನ್ನು ನಾವು ನೆನಪಿಸಲೇಬೇಕಾಗ್ತದೆ. ಯಾಕಂತೇಳಿದರೆ ಮಂಜನಾಡಿಯಲ್ಲಿ ಅತ್ಯುತ್ತಮವಾದ ದರ್ಸ್ ನಡೆಯಲಿಕ್ಕೆ ಈ ಊರಿನ ಹಿರಿಯರು ಪಟ್ಟಂಥ ಒಂದು ಪಾಡು ಅದು ನಮ್ಗೆ ಗೊತ್ತಿರಲಿಕ್ಕಿಲ್ಲ. ಅಂದಿನ ಕಾಲ ಅಂತ ಹೇಳಿದರೆ ಹೆಚ್ಚು ಬಡತನದಿಂದ ಕೂಡಿದಂಥ ಕಾಲವಾಗಿತ್ತು. ಬಹುಶಃ ನನಗೆ ತಿಳಿದಂತೆ ಈ ದರ್ಸನ್ನ ಮುನ್ನಡೆಸುವಲ್ಲಿ ನಮ್ಮ ಈ ಊರಿನ ಹಲವಾರು ತಾಯಂದಿರು ಅಂದು ಕೈ ಜೋಡಿಸಿದ್ದಾರೆ. ಬಹುಶಃ ಮಂಜನಾಡಿ ಉಸ್ತಾದ್ರವರು ಪ್ರವಚನ ಮಾಡ್ತಾ ದರ್ಸಿಗೆ ಸಹಾಯ ಕೇಳಿ, ದರ್ಸಿಗೆ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತ ಹೇಳಿದಾಗ ತಮ್ಮ ಕೈಯಲ್ಲಿದ್ದಂತಹ ಚಿನ್ನದ ಬಳೆ, ಚಿನ್ನದ ಉಂಗುರವನ್ನು ಕೊಟ್ಟು ಸಹಕರಿಸಿದಂತಹ ತಾಯಂದಿರು ಅನೇಕರಿದ್ದಾರೆ. ಅದರಲ್ಲಿ ಕೂಡ ನಾವು ನೆನಪಿಸಬೇಕಾದಂತಹ ಒಂದು ವಿಷಯ ಅಂತ ಹೇಳಿದರೆ, ಅಂದಿನ ಬಡತನದಲ್ಲಿ ಎಲ್ಲರಲ್ಲೂ ಚಿನ್ನದ ಬಳೆ ಉಂಗುರ ಇರುತ್ತಿರಲಿಲ್ಲ. ಆದರೆ ಕಿವಿಯಲ್ಲಿ ಆ ಅಲಿಕಾತು ಎಷ್ಟು ಬಡವರಾದರೂ ಅವರ ಕಿವಿಯಲ್ಲಿತ್ತು. ಆ ಬಡತನದಿಂದ ಬಂದಂಥ ಮಹಿಳೆಯರು ಉಸ್ತಾದರಿಗೆ ದರ್ಸಿನ ಮುನ್ನಡೆಸುವುದಕ್ಕೋಸ್ಕರ ಆರ್ಥಿಕ ಸಹಾಯವಾಗಬೇಕು ಅಂತೇಳಿ ಆ ಅಲಿಕಾತನ್ನು ತೆಗೆದುಕೊಟ್ಟು ಈ ದರ್ಸ ಉತ್ತಮ ರೀತಿಯಲ್ಲಿ ನಡೆಯಲಿಕ್ಕೆ ಸಹಕಾರ ನೀಡಿದ್ದನ್ನು ನಾವು ನೆನಪಿಸಲೇಬೇಕಾಗ್ತದೆ. ಬಹುಶಃ ಇಂದು ಸಮಾಜ ಮುಂದೆ ಬಂದಿದೆ. ಆರ್ಥಿಕವಾಗಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಆರ್ಥಿಕ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಇಂದು ಎಲ್ಲರೂ ಸಹಾಯ ಮಾಡ್ತಾ ಇದ್ದಾರೆ. ಆದರೆ ಆ 70 ವರ್ಷಗಳ ಹಿಂದೆ ಆ ಬಡತನದಿಂದ ಬಳಲಿದ್ದಂತಹ ಆ ಸಂದರ್ಭದಲ್ಲಿ ಕೂಡ ಧಾರ್ಮಿಕವಾಗಿ ಈ ಕ್ಷೇತ್ರವನ್ನು, ಈ ಮಂಜನಾಡಿ ಕೇಂದ್ರವನ್ನು ಧಾರ್ಮಿಕ ಕೇಂದ್ರವಾಗಿ ಮುನ್ನಡೆಸಲು ಸಹಕರಿಸಿದಂತಹ ಎಲ್ಲರನ್ನು ನಾವು ನೆನಪಿಸಿಕೊಳ್ಬೇಕಾಗ್ತದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇಂದಿನ ಯುವಕರಿಗೆ ಈ ಮಂಜನಾಡಿಯಲ್ಲಿ ಈ ಧಾರ್ಮಿಕ ಕೇಂದ್ರ ಬೆಳೆದು ಮುನ್ನಡೆಯಲು ಯಾವ ರೀತಿ ಸಹಕಾರಿಯಾಗಿದೆ ಅಂತ ಹೇಳುವಂಥದ್ದು ತಿಳಿದಿರಲಿಕ್ಕಿಲ್ಲ. ಅವರಿಗೆ ಕೂಡ ಸ್ವಲ್ಪ ಇದರ ವಿಷಯ ಗೊತ್ತಿರಲಿ ಅಂತ ಹೇಳುವಂಥ ವಿಷಯದಲ್ಲಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಮಂಜನಾಡಿ ಉಸ್ತಾದರ ನಂತರ ಸಿರಿಬೇಳು ಉಸ್ತಾದರು, ಸರಫುಲ್ ಉಲೇಮಾ ಅಬ್ಬಾಸ್ ಉಸ್ತಾದರು, ಆನಂತರ TH ಉಸ್ತಾದರು, ಆನಂತರ NM ಉಸ್ತಾದರು, ಇಂದು ನಮ್ಮ ದರ್ಸನ್ನ ಮುನ್ನಡೆಸ್ತಿರುವಂಥ ಬಾಕವಿ ಉಸ್ತಾದರು, ಎಲ್ಲರೂ ಉತ್ತಮ ರೀತಿಯಲ್ಲಿ ದರ್ಸನ್ನ ಮುಂದೆ ತರುವಲ್ಲಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ 1953ರಿಂದ ಇಂದಿನವರೆಗೆ ಜಮಾತಿನ ಸಮಿತಿ, ಜಮಾತಿನ ಅಧ್ಯಕ್ಷರುಗಳು, ಸದಸ್ಯರುಗಳು, ಜಮಾತಿನ ಪ್ರತಿಯೊಬ್ಬ ಪ್ರಾಥಮಿಕ ಸದಸ್ಯ ಕೂಡ ಈ ಜಮಾತನ್ನು ಉತ್ತಮ ರೀತಿಯಲ್ಲಿ ಉಳಿಸಬೇಕು, ಹಿರಿಯರು ಹಾಕಿಕೊಟ್ಟಂತಹ ಆ ಒಂದು ಮಾರ್ಗವನ್ನು ನಾವು ಮುನ್ನಡೆಸಬೇಕು, ಇನ್ನೂ ಉತ್ತಮವಾಗಿ ಈ ಮಂಜನಾಡಿ ಧಾರ್ಮಿಕ ಕೇಂದ್ರವಾಗಿ ಬೆಳೆಯಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಕೆಲಸ ಮಾಡ್ತಾ ಇದ್ದಾರೆ. ಇಂದು ಯುವಕರು ಹೆಚ್ಚಿನ ರೀತಿಯಲ್ಲಿ ಧಾರ್ಮಿಕವಾಗಿ ಮುಂದೆ ಬರಲು ಪ್ರಯತ್ನ ಮಾಡ್ತಾ ಇದ್ದಾರೆ.
ಸಂಘಟನೆಗಳು ಬೆಳೆದು ಬಂದಾಗ ಸಂಘಟನೆಗಳ ಮೂಲಕ ಧಾರ್ಮಿಕ ನೆಲೆಗಟ್ಟನ್ನು ಮುಂದೆ ತರಲಿಕ್ಕೆ ಸಾಧ್ಯವಾಗ್ತದೆ. ಬಹುಶಃ SSF, SYSನಂತಹ ಯುವ ಸಂಘಟನೆಗಳು ಬೆಳೆದು ಬಂದ ಕಾರಣದಿಂದಲೇ ಇಂದು ಹೆಚ್ಚಿನ ರೀತಿಯಲ್ಲಿ ಧಾರ್ಮಿಕವಾಗಿ ಮುಂದೆ ಬರಲಿಕ್ಕೆ ಸಾಧ್ಯವಾಗಿದೆ. ನಾವು ಪೇಪರಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೇವೆ. ಡ್ರಗ್ ಅಡಿಕ್ಟ್ ಆಗಿ ಎಷ್ಟೋ ಯುವಕರು ಯುವತಿಯರು ತಮ್ಮ ಲೈಫನ್ನೇ ಕಳ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಇಂದು ಬರ್ತಾ ಇದೆ. ನಾವು ಸಂತೋಷ ಪಡಬೇಕಾದ್ದು SSF ಮತ್ತು SYSನಂತಹ ಸಂಘಟನೆಗಳಲ್ಲಿರುವಂಥ ಯಾವುದೇ ಒಬ್ಬ ವ್ಯಕ್ತಿ ಈ ಡ್ರಗ್ಗಿನ ಸಹವಾಸಕ್ಕೆ ಹೋಗದೆ ಇನ್ನಿತರರನ್ನು ಕೂಡ ಇದರ ಮೂಲಕ ಸೇರಿಸಿ ತಮ್ಮ ಜೀವನವನ್ನು ಉತ್ತಮ ರೀತಿಯಲ್ಲಿ ನಡೆಸಿಕೊಂಡು ಬರಲಿಕ್ಕೆ ಸಹಕಾರಿಯಾಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂದಿನ ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ಮುಸ್ಲಿಂ ಜಮಾತಿನ ದಕ್ಷಿಣ ಕನ್ನಡ ಜಿಲ್ಲಾ ಉಪಾಧ್ಯಕ್ಷನಾಗಿ, ಮುಡಿಪು ಝೋನ್ನ ಅಧ್ಯಕ್ಷನಾಗಿ ಕರ್ನಾಟಕ ಮುಸ್ಲಿಂ ಜಮಾತಿನ ಎಲ್ಲ ರೀತಿಯ ಶುಭಕಾಮನೆಗಳನ್ನು ತಿಳಿಸ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಾಹಿರ್ ದವಾನ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ.